ಪರಿಚಯ ಮಾಡ್ಕೊಳ್ಳಿ. ಸರ್ ನಮ್ಮ ಹೆಸರು ನಿಖಿಲ್ ಅಂತ. ನಮ್ಮದು ಬಂದು ಮಳ್ಳೂರು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಮ್ಮ ಹತ್ರ ಚಿಕ್ಕರು 4-5 ತಿಂಗಳ ಕರುವಿಂದ ಹಿಡಿದು ಫಲದ ಸಮಯ ಸ್ಟೇಜು, ಆಮೇಲೆ 3 ರಿಂದ 4 ತಿಂಗಳು ಪ್ರೆಗ್ನೆಂಟು ಫುಲ್ ಅವೈಲೇಬಲ್ ಇರುತ್ತೆ. ವರ್ಷ ಪೂರ್ತಿ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಓಕೆ, ಎಷ್ಟು ಕರುಗಳವರೆಗೂ ನೀವು ಇರುತ್ತಣ್ಣ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ವಾರಕ್ಕೆ ಒಂದು 50 ರಿಂದ 100 ಕರುವರೆಗೂ ಸಿಗುತ್ತೆ. ಎಲ್ಲ ಬ್ರೀಡ್ ಕರುಗಳ? ಪಕ್ಕಾ ಬ್ರೀಡ್. ಹೌದಾ? ಇಂಗ್ಲಿಷ್ ಬ್ರೀಡ್ ಸಿಗುತ್ತೆ, HF ಸಿಗುತ್ತೆ, ಹೋಲಿಸ್ಟಿನ್ ಸಿಗುತ್ತೆ, ಜೆರ್ಸಿ ಸಿಗುತ್ತೆ, ಪ್ರತಿಯೊಂದು ಬ್ರೀಡು ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ, ನೀವು ವಾರದಲ್ಲಿ ಎಷ್ಟು ಕರುಗಳನ್ನ ಸೇಲ್ ಮಾಡ್ತೀರಾ? ಸರ್ ನಾವು ವಾರದಲ್ಲಿ 150 ರಿಂದ 100 ಕರು ಸೇಲ್ ಮಾಡ್ತೀವಿ. ಹೌದಾ, ಅಷ್ಟೊಂದು ಹೋಗುತ್ತಾ? ಹೋಗುತ್ತೆ ಸರ್. ಓಕೆ, ಅಂದರೆ ಈಗ ಒಬ್ರು ತೊಗೊಂಡಿರ್ತಾರಲ್ಲ, ರಿಪೀಟೆಡ್ ಆಗಿ ಬಂದು ತೊಗೊಂತಾರೆ ಅದು ಒಂದ್ಸಲ? ರಿಪೀಟೆಡ್ ಆಗಿ ಬಂತ ಅಂತಾರೆ ಸರ್. ನಾವು ಪ್ರತಿಯೊಬ್ಬರು ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಪ್ರತಿಯೊಂದು ತಮಿಳ್ನಾಡಿಗೆ ಕಳಿಸ್ತೀವಿ, ನಾವು ಆಂಧ್ರಕ್ಕೆ ಕಳಿಸ್ತೀವಿ. ಹೌದಾ? ಎಲ್ಲ ಕಡೆ ಕಳಿಸ್ತೀವಿ ಸರ್. ಬೇರೆ ಸ್ಟೇಟ್ ಅವರು ಬಂದು ಇಲ್ಲಿ ಖರೀದಿ ಬೇರೆ ಸ್ಟೇಟ್ ಅವರು ಬಂದು ತಗೊಂಡೋಗ್ತಾರೆ ಸರ್. ಅಂದರೆ ನಿಮ್ಮ ಹತ್ರ ಕರುಗಳು ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಬ್ರದರ್? ನಮ್ಮ ಹತ್ರ 15,000 ಹಿಡಿದು 50-60 ಸಾವಿರವರೆಗೂ ಸಿಗುತ್ತೆ ಸರ್. ಬ್ರೀಡ್ ಪಕ್ಕ ಬ್ರೀಡಲ್ಲಿ ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ, ಬೆಲೆ ಅನ್ನೋದು ಹೆಂಗೆ ಸರ್? ಬ್ರೀಡ್ ನೋಡಿ ತಗೊಳ್ಳಿ ಸರ್, ಅಷ್ಟೇ. ಬೆಲೆನೂ ಅಷ್ಟೇ. ನಾವೇನು ಹೇಳೋದು ಅಂದರೆ ಬೆಲೆ ಬ್ರೀಡ್ ನೋಡೇ ತಗೊಳ್ಳಿ ಅವರು. ಓಕೆ, ನಿಮ್ಮ ಹತ್ರ ಈಗ ಕರುಗಳನ್ನ ತೊಗೊಳಕ್ಕೆ ಬಂದೆ ನಾನು, ನನಗೇನಾದರೂ ಈಗ ನಾನು ತೊಗೊಂಡು ಹೋದ್ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಗ್ಯಾರಂಟಿ ಕೊಡ್ತೀರಾ? ಬೇರೆ ಕೊಡ್ತೀವಿ ಸರ್ ನಾವು. ಪ್ರಾಬ್ಲಮ್ ಏನಾದರೂ ಆದರೆ ಬೇರೆ ಕೊಡ್ತೀವಿ. ಗರ್ಭ ಇಲ್ಲದೆ ಇರೋದು ಆ ಥರ ಇದ್ರೆ ನಾವು ಬೇರೆ ಕೊಡ್ತೀವಿ ಸರ್. ಓಕೆ, ಈಗ ನೀವು 4 ತಿಂಗಳು ಪ್ರೆಗ್ನೆಂಟ್ ಇದೆ ಅಂತ ಹೇಳ್ತೀರಾ. ಓಕೆ, ನಾನು ಇಲ್ಲೇ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದಾ? ಇಲ್ಲೇ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಸರ್. ಚೆಕ್ ಮಾಡ್ಕೊಂಡು ಕೊಡ್ತೀವಿ ಸರ್ ನಾವು. ಆ ಥರ. ಹೌದಾ? ನಾವು ಅದೇ ಥರ ಇದು ಚೆಕ್ ಮಾಡಿದ್ರೆ ತಗೊಂಡೋಗಿ ಕೊಡೋದಿಲ್ಲ ಸರ್. ಹೌದಾ? ಓಕೆ, ಅಂದರೆ ನಿಮ್ಮದು ಹಾಲು ಹಸುಗಳು ಸಿಗೋದಿಲ್ವಾ? ಇಲ್ಲ ಸರ್, ನಮ್ಮ ಹತ್ರ ಸಿಗಲ್ಲ. ಓನ್ಲಿ ಬ್ರೀಡ್ ಕರುಗಳು ಮಾತ್ರ ನೀವು ಸೇಲ್? ಪ್ರೆಗ್ನೆಂಟ್ 3 ರಿಂದ 4 ತಿಂಗಳು ಪ್ರೆಗ್ನೆಂಟ್ ಇರುತ್ತೆ ಸರ್. ಹೌದಾ? ಹೌದು. ಓಕೆ, ನಿಮ್ಮ ಇವಾಗಿರೋ ಕರುಗಳದ್ದು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಎಲ್ಲ? ಮಾಡ್ತೀವಿ ಸರ್. ಓಕೆ ಅಣ್ಣ, ಈ ಕರು ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಣ್ಣ? ಸರ್ ಇದು ಬಂದು HFL ಹೋಲಿಸ್ಟಿನ್ ಸರ್. ಇದು HFL ಹೋಲಿಸ್ಟಿನ್ ಇನ್ನೂ ಅಲ್ಲಿ ಮಾಡಿಲ್ಲ. 1 ವರ್ಷದ ಕರು ಸರ್ ಇದು. ಓಕೆ, 1 ವರ್ಷದ ಇದು? ಹೌದು ಸರ್, 1 ವರ್ಷ. ಓಕೆ, ಇಷ್ಟೊಂದು ಚೆನ್ನಾಗಿ ಬಂದಿದೆಯಾ? ಹೌದು ಸರ್, ಚೆನ್ನಾಗಿ ಹಾಲು ಕೊಟ್ಟು ಚೆನ್ನಾಗಿ ಸಾಕಿದ್ದಾರೆ ಸರ್. ಓಕೆ, ಈಗ ಸೆಮೆನ್ ತಗೊಳ್ಳೋ ಸ್ಟೇಜ್ಗೆ ಇದೆ ಅಲ್ವಾ? ತಗೊಳ್ಳೋ ಸ್ಟೇಜ್ ಸರ್ ಇದು. ಓಕೆ, ಈಗ ಕೊಡ್ಸಿದ್ರೆ ಈಟಿಗೆ ಬಂದರೆ ಕೊಡಿಸ್ಬೋದು ಸರ್. ಏನು ಹಾಲು ಕೊಡ್ಬೋದು ಬ್ರದರ್ ಇದರ ಮದರ್? 20 ರಿಂದ 25 ಲೀಟರ್ ಕೊಡುತ್ತೆ. ಓಕೆ, ಅಂದರೆ ಅದರ ಮದರ್ ಮಿಲ್ಕ್ ಅಷ್ಟಿದೆ? ಮದರ್ ಮಿಲ್ಕ್ ಅಷ್ಟಿದೆ, ಇನ್ನೂ ಜಾಸ್ತಿ ಇರುತ್ತೆ. ನಾವು ಹೇಳೋದು 5 ಲೀಟರ್ ಕಡಿಮೆ ಹೇಳ್ತೀವಿ ಸರ್ ನಾವು. ಓಕೆ ಬ್ರದರ್, ಇದು ಇನ್ನೂ ಅಲ್ಲಿ ಮಾಡಿಲ್ಲ ನೋಡಿ ಸರ್. ಇದು ಇನ್ನೂ ಫುಲ್ ಲೆಂತಲ್ಲಿ ಇದೆ ಪಡ್ಡೆ. ಹಾಂ, ಇನ್ನೂ ಅಲ್ಲೇ ಮಾಡಿಲ್ಲ ನೋಡ್ರಿ. ಓಕೆ ಓಕೆ, ಹಾಲಲ್ಲು. ಹಿಂದೆ ಎಲ್ಲ ನೋಡ್ರಿ ಯಾವ ಥರ ಇದೆ. ತೊಟ್ಟು ನೋಡ್ರಿ, ಇರೋದೇ ಮೇನ್ ತೊಟ್ಟು ಸರ್. ರೈತ ತಗೊಂಡೋದ್ಮೇಲೆ ಗರ್ಭ ಚೆಕ್ ಮಾಡ್ಕೊಂಡು ತಗೊಂಡೋಗ್ಬೇಕು ಸರ್. ಇದು ತೊಟ್ಟು ನೋಡ್ರಿ, 4 ತೊಟ್ಟು ಚೆನ್ನಾಗಿದೆ. ಒಳ್ಳೆ ರೇಟಿಗೆ ಮಾರುತ್ತೆ ಸರ್ ತುಂಬಲ್ಲಿ. ಓಕೆ, ಏನು ಪ್ರೈಸ್ ಆಗುತ್ತೆ ಅಂತ ಪ್ರತಿ ಸರ್? ಇದು ನಾನು 55,000. 55,000 ಫೈನಲ್ ಎಷ್ಟಕ್ಕೆ ಆಗ್ಬೋದು ಬ್ರದರ್? 40 ರಿಂದ 45,000 ಬಂದರೆ. 40 ರಿಂದ 45 ಬಂದರೆ ಕೊಟ್ಬಿಡ್ತೀರಾ? ಓಕೆ ಬ್ರದರ್. ಓಕೆ ಬ್ರದರ್, ಈ ಕರದ ಬಗ್ಗೆ ತಿಳಿಸ್ಕೊಡಿ ಬ್ರದರ್. ಇದು ಇಂಗ್ಲಿಷ್ ಬ್ರೀಡ್ ಅಂತಾರೆ. ಹಾಂ ಸರ್, ಇದು ರೇರ್ ಸಿಗೋದು. ಹೌದಾ? ಒಂದು 10 ಹಸು ಸಿಗುತ್ತೆ ಅಷ್ಟೇ ಸರ್ ಇದು. ಓಕೆ, ಇದು ದೊಡ್ಡದಾದ್ಮೇಲೆ ಎಷ್ಟು ಹಾಲು ಕೊಡ್ಬೋದು ಇದು? ಸರ್ ಪ್ರೆಸೆಂಟ್ ಒಂದು 25 ಲೀಟರ್ 30 ಲೀಟರ್ ಕೊಡುತ್ತೆ ಸರ್ ಒಂದು ದಿನಕ್ಕೆ. ಹೌದಾ? ಅಂದರೆ ಈ ಹಾಲು ಹೆಂಗೆ ಕರುಗಳಲ್ಲಿ ಹೆಂಗೆ ಹಾಲು ಕಂಡುಹಿಡಿಯೋದು ಇಷ್ಟೇ ಕೊಡುತ್ತೆ ಅಂತ? ಸರ್ ಕರುಗಳಲ್ಲಿ ಅಂದರೆ ಸ್ವಲ್ಪ ಮೇಸೋದ್ರ ಮೇಲೆ ಡಿಪೆಂಡ್ ಸರ್. ಅದು ಸಾಕಾಣಿಕೆ ಮಾಡ್ತಾರೆ ನೋಡಿ ಸರ್, ಅದು ಅದ್ರಲ್ಲಿ ಡಿಪೆಂಡು. ನಾವು ಹಾಲು ಯಾವ ಥರ ಕೊಡ್ತೀವಿ, ಕರು ಹುಟ್ಟಿದಾಗಿಂದ ಹಿಡಿದು ಒಂದು 3 ಮಂತ್ ಹಾಲು ಕೊಡ್ತೀವಿ ನೋಡಿ ಸರ್, ಅದರಲ್ಲಿ ಡಿಪೆಂಡಬಲ್ ಆಗುತ್ತೆ. ಮತ್ತೆ ತಾಯಿ ಹಾಲು ಕೊಟ್ಟಿರುತ್ತೆ ನೋಡಿ ಸರ್, ಅದು ರೆಕಾರ್ಡ್ ಇರುತ್ತೆ, ಅದ್ರ ಮೇಲೆ ನಾವು ಹೇಳ್ತೀವಿ ಸರ್ ಅಷ್ಟೇ. ಓಕೆ, ಅಂದರೆ ತಾಯಿ ಹಾಲು ಜಾಸ್ತಿ ಇದ್ರೆ ಇದು ಜಾಸ್ತಿ ಆಗಿರುತ್ತೆ. ಪ್ರೆಸೆಂಟ್ ಬರುತ್ತೆ ಅಂತ ಹೇಳಿ. ಓಕೆ ಬ್ರದರ್, ಈಗ ಹಂಗಾರೆ ಈ ಕರುದ್ದು ಏನು ಪ್ರೈಸ್ ಆಗ್ಬೋದು ಬ್ರದರ್? ಸರ್ ಇದು ಬಂದು ಒಂದು 10 ತಿಂಗಳು ಕರು ಸರ್. ಇದು 10 ತಿಂಗಳು ಕರು ನಾನು 35,000 ಹೇಳ್ತೀನಿ ಸರ್. 35,000? ಒಂದು 30,000 ಹಿಂದೆ ಮುಂದೆ ಬಂದರೆ ಕೊಡ್ತೀನಿ ಸರ್. 30,000 ಹಿಂದೆ ಮುಂದೆ ಬಂದರೆ ಕೊಡ್ತೀರಾ? ಹೌದು ಸರ್. ಓಕೆ ಸರ್, ಇಲ್ಲಿ ನಮ್ಮೂರಲ್ಲಿ ಇನ್ನೂ ವ್ಯಾಪಾರಸ್ಥರು ಅವ್ರಿಗಿಂತ ಇನ್ನೂ ಕಡಿಮೆ ಬೆಲೆ ಕೊಡ್ತೀನಿ ಸರ್. ಓಕೆ ಅಣ್ಣ, ಈ 2 ಕರು ಬಗ್ಗೆ ಹೇಳ್ತೀರಾ? ಸರ್ ಇದು ಬಂದು 5 ರಿಂದ 6 ತಿಂಗಳು ಕರು ಸರ್. ಇದು 5 ರಿಂದ 6 ತಿಂಗಳು ಕರು. ಹಾಂ, 3 ಬಣ್ಣ ಬರುತ್ತೆ ಸರ್ ಇದು. ಓಕೆ, 3 ಬಣ್ಣ ಎಲ್ಲರೂ ರೇರ್ ಸರ್ ಸಿಗೋದಿದೆ. ಓಕೆ, ಚೆನ್ನಾಗಿ ಹಾಲು ಕುಡಿದಿದೆ. ಹಾಂ, ಒಳ್ಳೆ ರೇಟಿಗೆ ಮಾರುತ್ತೆ ಸರ್ ತುಂಬಲ್ಲೆಲ್ಲ. ಹಾಂ, ಇದು ಬಂದು 2 ರಿಂದ ಜೊತೆ ಬಂದು 55,000 ಆಗುತ್ತೆ ಸರ್. 2 ರಿಂದ 55,000 ಆಗುತ್ತೆ. ಓಕೆ, ಇನ್ನೂ ಕಮ್ಮಿ ಆಗುತ್ತಾ ಮಾತಾಡಿದರೆ? ಮಾಡ್ಕೊಡ್ತೀನಿ ಸರ್. ಹೌದಾ? ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, ಏನು ಹಾಲು ಕೊಡ್ಬೋದು ಬ್ರದರ್ ಇವು? ಸರ್ ಇದು 20 ರಿಂದ 25 ಲೀಟರ್ ಕೊಡುತ್ತೆ ಸರ್ ಒಂದು ದಿವಸಕ್ಕೆ. ಹಾಂ, ಫಲ ಆಗಿ ಕರು ಹಾಕಿದ್ಮೇಲೆ. ಓಕೆ ಅಣ್ಣ, ಈ 2 ಕರುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್ ಎರಡು ಇನ್ನೂ ಅಲ್ಲಿ ಮಾಡಿಲ್ಲ ಸರ್. 2 ಅಲ್ಲಿ ಮಾಡಿಲ್ಲ? 2 ಅಲ್ಲಿ ಮಾಡಿಲ್ಲ. ಒಂದು ವರ್ಷದ ಒಳಗಡೆ ಕರು ಇನ್ನೂ. ಹಾಂ, ಫಲ ಬರೋಕ್ಕಿನ್ನೂ 2-3 ತಿಂಗಳು ತಗೊಳುತ್ತೆ. ಫಲ ಬರೋಕ್ಕಿನ್ನೂ 2-3 ತಿಂಗಳು ತೊಗೊಳುತ್ತಲ್ವಾ? ಓಕೆ, ಎಷ್ಟು ವರ್ಷದ್ದು ಇದಾವಣ್ಣ?
ಒಂದು ವರ್ಷದೊಳಗಡೆ 10 ರಿಂದ 11 ತಿಂಗಳು ಕರುಗಳು ಅಷ್ಟೇ. ಓಕೆ, ಏನು ಹಾಲು ನೀವು ಕೊಡ್ಬೋದಣ್ಣ? ಇದು ಮದರ್ ಎಲ್ಲ ಏನು ಮಿಲ್ಕ್ ಇತ್ತು? ನೋಡೋದು ಸರ್ 25-35 ನಾವು ಯಾವ ಥರ ಫೀಡ್ ಮಾಡ್ತೀವಿ ಆ ಥರ ಓಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಬ್ರದರ್, ಏನು ಪ್ರೈಸ್ ಆಗುತ್ತೆ ಬ್ರದರ್ ಇದು? ನಾವು 2 ರಿಂದ 95,000 ಹೇಳ್ತೀವಿ. 2 ರಿಂದ 95. ಓಕೆ, ಬ್ರೀಡ್ ಎರಡು ಪಕ್ಕಾ ಬ್ರೀಡ್ ಇದಾವಲ್ಲ? ಇದು ಪಕ್ಕಾ ಬ್ರೀಡ್, ಇದು ಸ್ವಲ್ಪ ಕ್ರಾಸ್ ಇದೆ ಸರ್. ಸ್ವಲ್ಪ ಕ್ರಾಸ್ ಇದೆ ಇದು. ಓಕೆ, ಅಂದರೆ ಕ್ರಾಸ್ ಇರೋವೆಲ್ಲ ವಾತಾವರಣಕ್ಕೆ ಹೊಂದ್ಕೋತಾವಲ್ಲ ಬೇಕಾದ್ರೆ? ಪಕ್ಕಾ 100% ಬ್ರೀಡ್ ಇದೆ ಸರ್ ಇದು. ಸರ್ ನಮ್ಮ ಹತ್ರ ವಾರಕ್ಕೆ 50 ರಿಂದ 100 ಕರು ಇರುತ್ತೆ. ಯಾರಾದರೂ ಬಂದು ಯಾವುದಾದ್ರೂ ಕೇಳಿ ಸರ್, ನಾವು ಅವ್ರು ಕೊಡ್ತೀರಿ. ರೀಸನಬಲ್ ಪ್ರೈಸ್ ಇಲ್ಲಿ ವ್ಯಾಪಾರಸ್ಥರು ಇರ್ತಾರೆ ನೋಡಿ ಸರ್, ಅವ್ರಿಗಿಂತ ಕಡಿಮೆ ಕೊಡ್ತೀರಿ ಸರ್ ನಾವು. ಓಕೆ ಬ್ರದರ್, ಯಾವಾಗ ಬೇಕಾದ್ರೂ ಸ್ವಲ್ಪ ಫಾಲ್ಟ್ ಇದ್ರೂ ಎಕ್ಸ್ಚೇಂಜ್ ಬೇಕಾದ್ರೂ ಕೊಡ್ತೀರಿ ಸರ್ ನಾವು. ಗರ್ಭ ಇಲ್ದಿರ ಇರೋದು, ಅವ್ರಿಗೆ ಅಡ್ಜಸ್ಟ್ ಆಗದಿರೋ ವಾತಾವರಣಕ್ಕೆ ಮತ್ತೆ ರಿಟರ್ನ್ ಕೊಡ್ತೀವಿ ಸರ್ ನಾವು. ಓಕೆ ಬ್ರದರ್, ಇನ್ನೊಂದು, ನೀವು ಬರೀ ಮನೆ ಹತ್ರ ವ್ಯಾಪಾರ ಮಾಡ್ತೀರಾ ಅಥವಾ ನೀವು ಮಾರ್ಕೆಟ್ಗಳಿಗೂ ಹೋಗ್ತೀರಾ? ಇಲ್ಲಿ ಮನೆ ಹತ್ರನೂ ಮಾಡ್ತೀವಿ, ಮನೆ ಹತ್ರ ಉಳಿದವು ಸಂತೆಗಳಲ್ಲಿ ಮಾಡ್ತೀವಿ ಸರ್. ಸಂತೆ ಯಾವ್ಯಾವ ಸಂತೆಗೆ ಹೋಗ್ತೀರಾ? ಅಂದರೆ ಈಗ ನಾವು ಭಾನುವಾರ ಚಿಂತಾಮಣಿಗೆ ಹೋಗ್ತೀವಿ, ಆಮೇಲೆ ಬುಧವಾರ ತೊರ್ನಳ್ಳಿ ಸಂತೆ ಇದೆ ಸರ್, ಅಲ್ಲಿ ಹೋಗ್ತೀವಿ. ಆಮೇಲೆ ಶನಿವಾರ ಈ ಚಿಕ್ಕಬಳ್ಳಾಪುರ ಅಂತ ಇದೆ. ಚಿಕ್ಕಬಳ್ಳಾಪುರ ಸಂತೆ. ಓಕೆ, ಪ್ರತಿ ವಾರನೂ ಇರ್ತೀರಲ್ವಾ ನೀವು? ಪ್ರತಿ ವಾರ ಪ್ರತಿ ದಿನನೂ ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ, ಅಂದರೆ ಈಗ ಇಲ್ಲಿಗೆ ಬರೋಕ್ಕಾಗದೇ ಇರೋರು ಮಾರ್ಕೆಟಲ್ಲಿ ಬಂದು ಖರೀದಿ ಮಾಡ್ಬೋದಲ್ವಾ? ತಗೊಂಡೋಗ್ಬೋದು ಸರ್. ಓಕೆ ಬ್ರದರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದ್ಸಲ ಹೇಳ್ತೀರಾ? 9353 983 100 ಸರ್. 100. ಹೌದು ಸರ್. ಓಕೆ, ಎನಿ ಟೈಮು ಅವೈಲೇಬಲ್ ಇರ್ತಿರಲ್ಲ? ಅವೈಲೇಬಲ್ ಇರುತ್ತೆ ಸರ್. ಓಕೆ ಬ್ರದರ್, ಈಗ ಯಾರಾದರೂ ನಮಗೆ ಫೋಟೋಸ್ ಕಳಿಸಿ ನೋಡಬೇಕು, ವಿಡಿಯೋ ಕಳಿಸಿ ನೋಡಬೇಕು ಅಂತಂದರೆ ಕಳಿಸ್ತೀರಲ್ವಾ? ಹಾಂ ಕಳಿಸ್ತೀನಿ ಸರ್. ಯಾವಾಗ ಬೇಕಾದ್ರೆ ಯಾವ ಟೈಮ್ ಬೇಕಾದ್ರೂ ಕಳಿಸ್ತೀನಿ ಸರ್. ಓಕೆ ಬ್ರದರ್.